ಕುಂಭ ರಾಶಿಯವರಿಗೆ ಈಗ ಶುರುವಾಗಲಿದೆ ಸುವರ್ಣ ಕಾಲ. 8 ತಿಂಗಳ ಕಾಲ ಕೇತು ನೀಡಲಿದ್ದಾನೆ ಅಪಾರ ಸುಖ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವು ಕುಂಭ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ. ಮಾರ್ಚ್ 29, 2026 ರಿಂದ ಮುಂದಿನ 8 ತಿಂಗಳುಗಳ ಕಾಲ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸಲಿದೆ. ಕಳೆದ 1.5 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಕಷ್ಟಗಳು, ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡಗಳಿಗೆ ಈಗ ಒಂದು ಪರಿಹಾರ ಸಿಗುವ ಸಮಯ ಬಂದಿದೆ. ನಿಮ್ಮ ಕಾಲಿಗೆ ಬಿದ್ದಿದ್ದ ಬೇಡಿಗಳು ಕಳಚುವ ಸಮಯವಿದು ಎಂದು ನಾನು ಹೇಳಬಯಸುತ್ತೇನೆ. ಈ 8 ತಿಂಗಳುಗಳಲ್ಲಿ ಕೇತು ಮಹಾರಾಜರು ನಿಮ್ಮ ಜೀವನವನ್ನು ಹೇಗೆ ಬದಲಿಸಲಿದ್ದಾರೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕಳೆದ 1.5 ವರ್ಷಗಳ ಸಂಕಷ್ಟದ ಹಿನ್ನೆಲೆ. ಪ್ರಿಯ ವೀಕ್ಷಕರೇ, ಪ್ರಸ್ತುತ ಕುಂಭ ರಾಶಿಯವರಿಗೆ ಶನಿಯ ಸಾಡೆ-ಸಾತಿ ನಡೆಯುತ್ತಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಕೇವಲ ಶನಿಯಷ್ಟೇ ಅಲ್ಲ, ಕಳೆದ 1.5 ವರ್ಷದಿಂದ ಕೇತು ಮಹಾರಾಜರು ನಿಮ್ಮ ಸಪ್ತಮ ಭಾವದಲ್ಲಿ, ಅಂದರೆ ನಿಮ್ಮ ಕುಂಡಲಿಯ 7ನೇ ಮನೆಯಲ್ಲಿ ಕುಳಿತು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದರು. ಈ ಕಾರಣದಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಭಿನ್ನಾಭಿಪ್ರಾಯಗಳು ಮೂಡಿರಬಹುದು, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿರಬಹುದು, ಅಥವಾ ನಿಮ್ಮ ದಿನನಿತ್ಯದ ಆದಾಯದಲ್ಲಿ ಕುಂಠಿತವಾಗಿರಬಹುದು. ನೀವು ಎಷ್ಟು ಶ್ರಮಪಟ್ಟರೂ ಅರ್ಹವಾದ ಫಲ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡಿರಬಹುದು. ನಿಮ್ಮ ತಪ್ಪು ನಿರ್ಧಾರಗಳಿಂದಾಗಿ ದೊಡ್ಡ ಹಣಕಾಸಿನ ನಷ್ಟ ಮತ್ತು ಮಾನಸಿಕ ಒತ್ತಡ ಉಂಟಾಗಿರಬಹುದು. ಆದರೆ ಈಗ ಕಾಲ ಬದಲಾಗುತ್ತಿದೆ. ಮಗ ನಕ್ಷತ್ರಕ್ಕೆ ಕೇತುವಿನ ಪ್ರವೇಶ. ಹೌದು, ಮಾರ್ಚ್ 29 ರಿಂದ ಕೇತು ಮಹಾರಾಜರು ಸುಮಾರು 18 ವರ್ಷಗಳ ನಂತರ ಮಗ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುಗಳಿಗೆ ಸ್ವಂತ ಮನೆಗಳಿಲ್ಲ, ಅವು ತಾವು ಕುಳಿತ ನಕ್ಷತ್ರವನ್ನೇ ತಮ್ಮ ಮನೆ ಎಂದು ಭಾವಿಸುತ್ತವೆ. ಮಗ ನಕ್ಷತ್ರವು ಕೇತುವಿನದ್ದೇ ನಕ್ಷತ್ರವಾಗಿದೆ. ಯಾವುದೇ ವ್ಯಕ್ತಿ ತನ್ನ ಸ್ವಂತ ಮನೆಗೆ ಬಂದಾಗ ಹೇಗೆ ನಿರಾಳನಾಗುತ್ತಾನೋ ಹಾಗೆಯೇ ಕೇತು ತನ್ನ ಸ್ವಂತ ನಕ್ಷತ್ರಕ್ಕೆ ಬಂದಾಗ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲು ಸಿದ್ಧನಾಗುತ್ತಾನೆ. ಈ 8 ತಿಂಗಳುಗಳಲ್ಲಿ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ದೂರವಾಗಲಿವೆ. ನೀವು ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದರೆ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಈಗ ಪರಿಸ್ಥಿತಿಗಳು ನಿಮಗೆ ಪೂರಕವಾಗಿ ಬದಲಾಗಲಿವೆ. 3 ದೃಷ್ಟಿಗಳ ಪ್ರಭಾವ. ದೇವಗುರು ಬೃಹಸ್ಪತಿಯಂತೆ ಕೇತು ಮಹಾರಾಜರಿಗೂ 3 ದೃಷ್ಟಿಗಳಿವೆ. ಅವುಗಳೆಂದರೆ 5ನೇ, 7ನೇ ಮತ್ತು 9ನೇ ದೃಷ್ಟಿ. 5ನೇ ದೃಷ್ಟಿ, ಇದು ನಿಮ್ಮ ಆದಾಯದ ಸ್ಥಾನವಾದ 11ನೇ ಮನೆಯ ಮೇಲೆ ಬೀಳಲಿದೆ. ಇದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮತ್ತು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಹರಿದು ಬರಲಿದೆ. ನಿಮ್ಮ ಹಳೆಯ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ. ದೊಡ್ಡ ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗಲಿದೆ. 7ನೇ ದೃಷ್ಟಿ, ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ತೆಗೆದುಕೊಳ್ಳುತ್ತಿದ್ದ ತಪ್ಪು ನಿರ್ಧಾರಗಳು ಸರಿಯಾಗಲಿವೆ. ನಿಮ್ಮ ಆಲೋಚನಾ ಕ್ರಮದಲ್ಲಿ ಧನಾತ್ಮಕ ಬದಲಾವಣೆ ಬರಲಿದೆ. ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಮತ್ತು ರೋಗನಿರೋಧಕ ಶಕ್ತಿ ಹೆಚ್ಚಾಗಲಿದೆ. 9ನೇ ದೃಷ್ಟಿ, ಇದು ನಿಮ್ಮ ಪರಾಕ್ರಮ ಭಾವದ ಮೇಲೆ ಬೀಳಲಿದ್ದು ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳು ಸಿಗಲು ಪ್ರಾರಂಭವಾಗುತ್ತವೆ. ಸಣ್ಣ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸಲಿದೆ ಮತ್ತು ವ್ಯಾಪಾರ ಪ್ರವಾಸಗಳಿಂದ ಲಾಭವಾಗಲಿದೆ. ನಿಮ್ಮ ಜಾತಕದಲ್ಲಿ ಕೇತುವಿನ ಸ್ಥಾನ ಪರೀಕ್ಷಿಸಿ. ಆದರೆ ವೀಕ್ಷಕರೇ, ಒಂದು ವಿಷಯ ನೆನಪಿರಲಿ, ಕುಂಭ ರಾಶಿಯ ಕೋಟ್ಯಂತರ ಜನರಿದ್ದರೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ. ಇದಕ್ಕೆ ಕಾರಣ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕೇತುವಿನ ಸ್ಥಾನ. ನಿಮ್ಮ ಕುಂಡಲಿಯಲ್ಲಿ ಕೇತು 6, 8 ಅಥವಾ 12ನೇ ಮನೆಯಲ್ಲಿ ಇರಬಾರದು. ಅಲ್ಲದೆ ಕೇತು ವೃಷಭ ಅಥವಾ ಮಿಥುನ ರಾಶಿಯಲ್ಲಿದ್ದರೆ ಅದು ನೀಚ ಸ್ಥಿತಿ. ಆಗ ಈ ಗೋಚಾರದ ಫಲಗಳು ಪೂರ್ಣವಾಗಿ ಸಿಗುವುದಿಲ್ಲ. ಇದನ್ನು ನೀವು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಏರಿಳಿತಗಳನ್ನು ನೀವೇ ಗ್ರಹಿಸಬಹುದು. ನಿಮ್ಮ ಕುಂಡಲಿಯಲ್ಲಿ ಕೇತು ಉತ್ತಮ ಸ್ಥಾನದಲ್ಲಿದ್ದರೆ ಈ 8 ತಿಂಗಳುಗಳು ನಿಮ್ಮ ಜೀವನದ ಸುವರ್ಣ ಕಾಲವಾಗಲಿವೆ. ಇನ್ನು ಕೊನೆಯದಾಗಿ ಈ ಸಮಯದಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀಕ್ಷಕರೇ, ಕೇತುವಿನ ಶುಭ ಫಲಗಳನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಪ್ರತಿದಿನ ಓಂ ಕೇತವೇ ನಮಃ ಮಂತ್ರವನ್ನು 1 ಮಾಲೆ ಜಪಿಸಿ. ಇದನ್ನು ಸೂರ್ಯಾಸ್ತದ ನಂತರ ಮಾಡುವುದು ಹೆಚ್ಚು ಫಲಪ್ರದ. ಗಣೇಶ ಚಾಲಿಸಾವನ್ನು ಓದಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ಯಶಸ್ಸಿನ ಹಾದಿಗೆ ಕರೆದೊಯ್ಯಲಿದೆ. ವೀಕ್ಷಕರೇ, ವಿಡಿಯೋದಲ್ಲಿ ನೀಡಲಾಗಿರುವ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.